ಗೊತ್ತಿಲ್ಲ ಸರ್, ಅದೇ ನಾನು ಹೇಳ್ತೀನಲ್ಲ. ಬಟ್ ತುಂಬ ಜನ ನಿರೀಕ್ಷೆ ಮಾಡಿದ್ರು, ಒಂದು ಕೈಯಲ್ಲಿ ಹೆಣ್ಮಗಳ ಕೈ, ಸುದೀಪಣ್ಣ ಒಂದು ಹೆಣ್ಮಗಳ ಕೈ ಎತ್ತುತ್ತಾರೆ ಈ ಸಲ ಅಂತ. ಬಟ್ ಕೈ ಬಿಡ್ತಾರೆ ಅನ್ನುವಂಥದ್ದು ಅಥವಾ ಕೈ ಒಂದೇ ಸಲ ಹೀಗೆ ನಮ್ಮನ್ನು ಇದು ಮಾಡ್ತಾರೆ ಯಾರೂ ನಂಬಿರಲಿಲ್ಲ. ನನಗಂತೂ ತುಂಬಾ ನಿರೀಕ್ಷೆ ಇತ್ತು ಈ ಸಲ ಹೆಣ್ಣುಮಗಳೇ ಕಪ್ ತೊಗೊಂಡು ಹೋಗೋದು ಅಂತ. ಅದು ಯಾರಾದರೂ ಆಗಿರ್ಬೋದಾಗಿತ್ತು, ಬಟ್ ಅದಾಗಲಿಲ್ಲ ಅನ್ನೋ ಬೇಸರ ಇದೆ. ಎಸ್ ಮೇಡಮ್, ಈಗ ಹೊರಗಡೆ ಹೇಗೆ ಪೋರ್ಟ್ರೇಟ್ ಆಗ್ತಾ ಇದೆ ಅಂತ ನೋಡಿದ್ವಿ. ಈ ಸಲ ಗಿಲ್ಲಿ ಗೆಲ್ಲೋದಕ್ಕೆ PR ಟೀಮ್ ಕೂಡ ವರ್ಕ್ ಆಗಿದೆ ಅಂತ ಮಾತಿದೆ. ಸೊ ನೀವು PR ಟೀಮ್ ನೀನು ಮಾಡಿಲ್ಲ ಅಂತ ಕೇಳ್ಪಟ್ಟೆ. ಸರ್, ನಾವು ಯಾವುದು ಮಾಡಲಿಲ್ಲ. ನಮಗೆ ಯಾಕೆ ಅಂತಂದರೆ, ಈಗ ಕಂಪ್ಲೀಟ್ ಪ್ರಿಪ್ರೇಷನ್ ಮಾಡ್ಕೊಂಡು ಬರೋದು ಅದು ಬೇರೆ ಸರ್. ಈಗ ಇಲ್ಲಿ ನಾನು ಗೆಲ್ಲೇಬೇಕು, ನಾನು ಇದನ್ನ ಇಟ್ಕೊಳ್ಳೇಬೇಕು ತಲೆಯಲ್ಲಿ, ಈ ರೀತಿನೇ ನಾನು ಆಡ್ತೀನಿ ಅಂತ ತುಂಬ ಪ್ರಿಪ್ರೇಷನ್ ಮಾಡ್ಕೊಂಡು ಬರೋದು ಅದು ಬೇರೆ. ಬಟ್ ನನಗದು ಯಾವುದು ಅನಿಸ್ಲಿಲ್ಲ ಸರ್. ಯಾಕೆಂದರೆ ಇದು ವ್ಯಕ್ತಿತ್ವಗಳ ಆಟ. ನಾವು ಏನಿರ್ತೀವಿ, ಈಗ ನಾನು ಆಯ್ಕೆ ಮಾಡ್ಕೊಂಡಿರುವಂತಹ ನನ್ನ ಬದುಕೆ ಬೇರೆ. ಒಬ್ಬ ಕಲಾವಿದೆ, ಒಬ್ಬ ಕನ್ನಡದ ಹೋರಾಟಗಾರ್ತಿ. ಇಲ್ಲಿ ಯಾವುದು ನಾವು ಮಾಸ್ಕ್ಗಳನ್ನ ಹಾಕೊಂಡು ಬದುಕೋಕ್ಕಾಗಲ್ಲ. ಅಲ್ಲಿ ಹೋಗ್ತೀವಿ, ಮೇಕಪ್ ಹಾಕ್ತೀವಿ, ಬಿಡ್ತೀವಿ. ಬಟ್ ಹೋರಾಟಕ್ಕೆ ಹೋದಾಗ ನಾವು ಯಾವುದು ಮಾಸ್ಕ್ ಹಾಕೊಂಡು ಬದುಕೋಕ್ಕಾಗಲ್ಲ. ನಂಗೆ ಏನು ಅನ್ಸುತ್ತೋ ನೇರವಾಗಿ ಹೇಳ್ತೀನಿ, ನಂಗೆ ಇಷ್ಟ ಇಲ್ವಾ ಅದನ್ನು ನೇರವಾಗಿ ಹೇಳ್ತೀನಿ. ಇದನ್ನೇ ನಾವು ಮಾಡೋದು. ಬಿಗ್ ಬಾಸ್ ಮನೇಲೂ ನಾವು ಹಾಗೆ ಇರಬೇಕು. ಈ ಕೆಲವ್ರು ನಾನು ನೋಡ್ತಿದ್ದೆ, ಬೆಳಗ್ಗೆ ಎದ್ದೇಳ್ತಿದ್ರು, ಚಂದ ಸ್ನಾನ ಮಾಡ್ತಿದ್ರು, ಮೇಕಪ್ ಮಾಡ್ಕೊಳ್ಳೋರು, ಅರಮನೆ ಒಳಗಡೆ ಅರಸಿಯರ ಥರ ಓಡಾಡ್ಕೊಂಡಿರೋರು, ಏನೂ ಎಕ್ಸ್ಟ್ರಾ ಮಾಡ್ತಿರ್ಲಿಲ್ಲ. ಇಲ್ಲಿಂದ ತೆಗೆದು ಒಂದು ಲೋಟ ಇಡಬೇಕು ಅಂತಂದ್ರೆ 100 ಸಲ ಇದು ನಂದಲ್ಲಪ್ಪ, ನನ್ನ ಕೆಲಸ ಮುಗ್ದೋಯ್ತು ಅಂತ. ಬಟ್ ನಾವೆಲ್ಲ ಹಾಗೆ ಮಾಡಲಿಲ್ಲ. ನಾವು ನಮಗೆ ಕೊಟ್ಟಿರೋಂಥ ಕೆಲಸವನ್ನು ಮೀರಿ ನಾವು ಅಲ್ಲಿ ಬದುಕನ್ನು ಕಟ್ಕೊಂಡಿದ್ವಿ ಬಿಗ್ ಬಾಸ್ ಮನೆ ಒಳಗಡೆ. ಸೊ ನನಗೆ ಆ ಬದುಕೇ ಒಂದು ದೊಡ್ಡ ಯೂನಿವರ್ಸಿಟಿ. ಯಾಕೆಂದರೆ ನಮಗೆ ಅಲ್ಲಿಂದ ಬಂದಮೇಲೆ ದೊಡ್ಡ ಜೀವನ ಸರ್. ನಾವು ಇನ್ನು ಮುಂದಕ್ಕೆ ಈಗ 30-40 ವರ್ಷ ಆದಮೇಲೆ ಇನ್ನೊಂದೇ ಜೀವನ ಪ್ರಾರಂಭ ಆಗುತ್ತೆ. ಹಾಗಾಗಿ ಆ ಜೀವನಕ್ಕೆ ಒಂದು ಒಳ್ಳೆ ಸ್ಟೆಪ್ ಅಂತ ನಾನು ಅನ್ಕೋತೀನಿ ಬಿಗ್ ಬಾಸಿಂದ ಬಂದಮೇಲೆ.